ಬೀದರ್ಗೆ ಬಂದಿದ್ದೀರಿ, ನಿಮ್ಮ ಅದ್ದೂರಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದೀರಿ. ಏನ್ ಹೇಳ್ತೀರಿ? ಬೀದರ್ನಲ್ಲಿ ಏನಿಲ್ಲ, ನಮ್ಮ ಹಿಂದುಳಿದ ಅಹಿಂದ ವರ್ಗಗಳ ಒಕ್ಕೂಟದವರು ಬೀದರ್ಗೆ ಬರಬೇಕು, ಒಂದು ಅಭಿನಂದನಾ ಸಮಾರಂಭ ಇಟ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಈ ಒಂದು ನೆಪದಲ್ಲಿ ನಮ್ಮ ಅಹಿಂದ ವರ್ಗದ ಎಲ್ಲ ಬೀದರ್ ಜಿಲ್ಲೆ ನಾಯಕಗಳನ್ನ ಭೇಟಿ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಇಲ್ಲಿ ಬಂದಿದ್ದೆ. ಮತ್ತು ಅದ್ರ ಜೊತೆಗೆ ನಮ್ಮ ಇಲಾಖೆಯ ರಿವ್ಯೂ ಮೀಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಇವತ್ತು ಬೀದರ್ಗೆ ಬಂದಿದ್ದೆ. ಸರ್, ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆಯ್ತು, ಕೆಲವೊಂದು ಕಡೆ ವಿರೋಧ ಆಗ್ತದೆ ಸರ್. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಈಗ ಸಿಕ್ಕಿಲ್ಲ. ನೋಡಿ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸರ್ಕಾರ ಸಮಯದಲ್ಲೂ ಕೂಡ ಈ ತರ ಸಂಪುಟ ವಿಸ್ತರಣೆ ಮಾಡಿದಾಗ ಯಾರು ಸಚಿವಾಕಾಂಕ್ಷಿಗಳಾಗಿತ್ತೋ ಅವ್ರಿಗೆ ಯಾರಿಗೆ ಸ್ಥಾನ ಸಿಕ್ಕಿರಲ್ಲ, ಅವ್ರು ಸ್ವಲ್ಪ ಅಸಮಾಧಾನ ಮಾಡ್ಕೊಳ್ತಾರೆ. ಅದು ಸಹಜ. ಅದು ಬಟ್ ಆದ್ರೂ ಕೂಡ ಪಕ್ಷದ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡಿದ್ದಾರೆ, ನಾಯಕರು ಏನ್ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಕೊನೆಗೆ ಎಲ್ಲರೂ ಕೂಡ ಬದ್ಧರಾಗ್ಲೇಬೇಕು, ಅದನ್ನ ಒಪ್ಕೊಳ್ಳೇಬೇಕು. ನಮ್ಮಲ್ಲೂ ಕೂಡ ಅದೇ ಕೆಲಸ ಆಗುತ್ತೆ. ಸರ್, ಯಶವಂತಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಂದು ಟೀಮ್ ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಅವ್ರು ಬೇಸರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಬಟ್ ಖಂಡಿತ ವಾಪಸ್ ಇಟ್ಕೊಳ್ತಾರೆ ನನ್ನ ನಂಬಿಕೆ ಇದೆ. ನಮ್ಮ ನಾಯಕರು ಅವ್ರ ಮನ ಒಲಿಸ್ತಾರೆ, ಖಂಡಿತ ಅವ್ರ ನಾಯಕರ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಇದೆ. ಯಶವಂತಗೌಡ ಕೂಡ ಒಂದು ಬೇಸರ ವ್ಯಕ್ತಪಡಿಸ್ತಾರೆ ಸರ್. ಈಗಾಗಲೇ ಹೇಳದ್ನಲ್ಲ, ಯಾರು ಸಚಿವಾಕಾಂಕ್ಷಿಗಳಿದ್ದು ಸ್ಥಾನ ಸಿಕ್ಕಿಲ್ಲ, ಅವ್ರಿಗೆ ಬೇಸರ ಆಗೋದು ಸಹಜ. ಬಟ್ ಆದ್ರೆ ಕೂಡ ಪಕ್ಷಕ್ಕೋಸ್ಕರ ಅವರು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಪಕ್ಷದ ಮಾತನ್ನ ಖಂಡಿತ ಕೇಳಕ್ಕೆ. ಪದಗ್ರಹಣದಲ್ಲಿ ಸಿದ್ದರಾಮಯ್ಯ ಅವರು ಬಂದಿಲ್ಲ, ಎಲ್ಲೊಂದ್ ಕಡೆ ಅಸಮಾಧಾನ ಉಂಟಾಗಿದೆಯಾ? ಅವ್ರಿಗೆ ಅಸಮಾಧಾನ ಇಲ್ಲ, ಯಾಕೆಂತಂದ್ರೆ ನಿನ್ನೆ ತಂದೆಯವರ ಹುಟ್ಟುಹಬ್ಬ ಕೂಡ ಇತ್ತು. ಯಾರು ನೂತನ ಸಚಿವರಾಗಿದ್ರು ಎಷ್ಟೋ ಜನ ಬಂದು ತಂದೆಯವ್ರನ್ನ ಬಂದು ಹುಟ್ಟುಹಬ್ಬ ಶುಭಾಶಯಗಳು ಕೂಡ ಹೇಳಿದ್ರು. ತಂದೆಯವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಹಾಗಾಗಿ ಅಂತ ಅಸಮಾಧಾನ ಏನಿಲ್ಲ. ಕಾವೇರಿ ಸರ್, ಕಾವೇರಿ ವಿಚಾರವಾಗಿ ಎಂ.ಕೆ. ಸ್ಟಾಲಿನ್ ಅವರಿಗೆ ಎಷ್ಟು ನೀರು ಬರಬೇಕು ಅಷ್ಟು ಬರಲೇಬೇಕು ಅಂತ ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡಿದಲ್ಲ ಎಷ್ಟು ನೀರು ಬರಬೇಕು ಅಂತೇಳಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಅದು ಇಷ್ಟು ನೀರು ಕೊಡಬೇಕು ಕರ್ನಾಟಕದಿಂದ ತಮಿಳುನಾಡಿಗೆ ಅಂತ ಅದು ನಿರ್ಧರಿಸುತ್ತೆ. ಸೊ ಅದು ನಿರ್ಧಾರ ಮಾಡಿ ಈಗಾಗಲೇ ಹೇಳಿದೆ, ತೀರ್ಪು ಕೊಟ್ಟಿದೆ. ಈಗಾಗಲೇ ನಮಗೆ ಕಬಿನಿ ಮತ್ತೆ ಹಾರಂಗಿ ಜಲಾಶಯಗಳು ಭರ್ತಿಯಾಗಿ ಔಟ್ಫ್ಲೋ ಕೂಡ ಜಾಸ್ತಿ ಆಗಿ ನಾವು ಬಿಡ್ಲೇಬೇಕಾಗಿಲ್ಲ. ನ್ಯಾಚುರಲ್ ಆಗಿ ಔಟ್ಫ್ಲೋ ಆಗೋದೇ ಅವ್ರು ಕೇಳಿದಷ್ಟು ಕೊಡಗು ನೀರು ಹೋಗ್ತಾರೆ. ನೀಟ್ ವಿಚಾರದಲ್ಲಿ ಜಡ್ಜಿಗಳು